ಎಲ್ಲರಿಗೂ ನಮಸ್ಕಾರ. ಪಶುಸಂಗೋಪನೆಯು ಕೃಷಿಯ ಅವಿಭಾಜ್ಯ ಅಂಗವಾಗಿದೆ. ಗ್ರಾಮೀಣ ಪ್ರದೇಶದ ಜನತೆಯು ತನ್ನ ಆರ್ಥಿಕ ಸಬಲತೆಗಾಗಿ ಪಶುಪಾಲನೆಯನ್ನು ಪ್ರಮುಖ ಕಸುಬನ್ನಾಗಿ ಅಳವಡಿಸಿಕೊಂಡಿದೆ. ಪಶುಸಂಗೋಪನೆಯಲ್ಲಿ ಹೆಚ್ಚಿನ ಲಾಭ ಗಳಿಸಲು ವೈಜ್ಞಾನಿಕ ನಿರ್ವಹಣೆ ಮತ್ತು ಜಾನುವಾರುಗಳ ಸಮರ್ಪಕ ಆರೋಗ್ಯ ರಕ್ಷಣೆಯು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ. ಈ ನಿಟ್ಟಿನಲ್ಲಿ ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಕುರಿತು ತಿಳಿದುಕೊಳ್ಳೋಣ. ಮೊದಲಿಗೆ ಕೆಚ್ಚಲು ಬಾವು. ಈ ರೋಗವು ಬ್ಯಾಕ್ಟೀರಿಯಾ ಸೋಂಕಿನಿಂದ ಉಂಟಾಗುತ್ತದೆ. ನಾನಾ ಜಾತಿಯ ಸೂಕ್ಷ್ಮಾಣುಗಳಿಂದ ಈ ರೋಗವು ಆಕಳು ಮತ್ತು ಎಮ್ಮೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ರೋಗವು ಹಾಲನ್ನು ಹಿಂಡುವ ವ್ಯಕ್ತಿಯ ಕೈಗಳಿಂದ ಮತ್ತು ಹಾಲನ್ನು ಹಿಂಡುವ ಯಂತ್ರದಿಂದ ಬರುತ್ತದೆ. ಮೊಲೆ ಮತ್ತು ಮೊಲೆತೊಟ್ಟಿನ ಮೇಲೆ ಗಾಯಗಳಾದಾಗ ವಿಷಕ್ರಿಮಿಗಳು ಮೊಲೆಗೆ ಹೋಗಿ ಕೆಚ್ಚಲು ಬಾವನ್ನು ಉಂಟುಮಾಡುತ್ತದೆ. ದನಗಳು ಮತ್ತು ಕೊಟ್ಟಿಗೆಯ ಸ್ವಚ್ಛತೆ ಕಾಪಾಡದಿದ್ದಲ್ಲಿ ಈ ರೋಗವು ಹರಡುತ್ತದೆ. ಲಕ್ಷಣಗಳು: ಹಾಲುಗ್ರಂಥಿ ಊತ, ನೀರಿನಂಥ ಅಥವಾ ಗುಳ್ಳೆಗಳ ಹಾಲು ಉತ್ಪಾದನೆ ಕಡಿಮೆಯಾಗುವುದು. ಹತೋಟಿ ಕ್ರಮಗಳು: ಕೆಚ್ಚಲಿನ ಸ್ವಚ್ಛತೆ, ಕೊಟ್ಟಿಗೆಯ ಸ್ವಚ್ಛತೆ ಹಾಗೂ ಹಾಲನ್ನು ಹಿಂಡುವ ಮುನ್ನ ಮತ್ತು ಹಿಂಡಿದ ನಂತರ ವ್ಯಕ್ತಿಯು ತನ್ನ ಕೈಗಳನ್ನು ಡೆಟಾಲ್ನಿಂದ ಸ್ವಚ್ಛಗೊಳಿಸಬೇಕು. ಹಾಲನ್ನು ಹಿಂಡಿದ ಮೇಲೆ ಮೊಲೆಯ ತೊಟ್ಟಿನ ತುದಿಯನ್ನು 1-2 ಚಮಚ ಸ್ಯಾವ್ಲಾನನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ದ್ರಾವಣದಲ್ಲಿ 2-3 ನಿಮಿಷ ಅದ್ದಬೇಕು. ಇದರಿಂದ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿನೊಳಗೆ ಹೋಗುವುದಿಲ್ಲ. ಕೆಚ್ಚಲು ಅಥವಾ ಮೊಲೆ ಮೇಲಿನ ಗಾಯಗಳನ್ನು ಅಲಕ್ಷಿಸದೆ ಚಿಕಿತ್ಸೆ ಕೊಡಿಸಲೇಬೇಕು. ಎರಡನೆಯದಾಗಿ ಬಾಯಿ ಮತ್ತು ಕಾಲು ರೋಗ. ಕಾರಣ ವೈರಸ್. ಲಕ್ಷಣಗಳು: ಬಾಯಿ, ನಾಲಗೆ, ಕಾಲುಗಳಲ್ಲಿ ನೀರಿನಿಂದ ತುಂಬಿದ ಗುಳ್ಳೆಗಳು, ಜ್ವರ ಮತ್ತು ಆಹಾರ ಸೇವನೆ ಕಡಿಮೆಯಾಗುವುದು. ತಡೆಗಟ್ಟುವ ಕ್ರಮಗಳು: ನಿಯಮಿತ ಲಸಿಕೆ, ಶುದ್ಧ ಪರಿಸರ, ಸೋಂಕಿತ ಪ್ರಾಣಿಗಳನ್ನು ಪ್ರತ್ಯೇಕಿಸಬೇಕು. ಮೂರನೆಯದಾಗಿ ಹುಚ್ಚುನಾಯಿಯ ರೋಗ. ಕಾರಣ ರೇಬೀಸ್ ವೈರಸ್. ಲಕ್ಷಣಗಳು: ಆಕ್ರಮಣಕಾರಿ ವರ್ತನೆ, ಜೊಲ್ಲು, ಪಾರ್ಶ್ವವಾಯು, ಸಾವು ಸಹಿತ ಉಂಟಾಗಬಹುದು. ತಡೆಗಟ್ಟುವಿಕೆ: ಲಸಿಕೆ ನೀಡುವುದು, ಹುಚ್ಚುನಾಯಿಗಳ ಸಂಪರ್ಕದಿಂದ ತಪ್ಪಿಸುವುದು. ನಾಲ್ಕನೆಯದಾಗಿ ಹುಳು ರೋಗಗಳು. ಕಾರಣ ಅಂತರಾಯ ಹುಳುಗಳು, ಗೋಳಹುಳು, ಹಗ್ಗಹುಳು, ಲಿವರ್ ಫ್ಲೂಕ್ ಇತ್ಯಾದಿ. ಲಕ್ಷಣಗಳು: ಅಜೀರ್ಣ, ದುರ್ಬಲತೆ, ರಕ್ತಹೀನತೆ, ಕುಂಠಿತ ಬೆಳವಣಿಗೆ. ತಡೆಗಟ್ಟುವ ಕ್ರಮಗಳು: ನಿಯಮಿತ ಹುಳು ನಿವಾರಕ ಔಷಧಿಗಳನ್ನು ಕೊಡುವುದು. ಐದನೆಯದಾಗಿ ಕಪ್ಪು ಬೊಕ್ಕೆಯ ರೋಗ. ಕಾರಣ ಬ್ಯಾಕ್ಟೀರಿಯಾ. ಲಕ್ಷಣಗಳು: ಹಠಾತ್ ಜ್ವರ, ಕಾಲು ಅಥವಾ ಬೆನ್ನಿನ ಸ್ನಾಯುಗಳಲ್ಲಿ ಊತ, ಕುಂಟುವಿಕೆ ಹಾಗೂ ಆಕಸ್ಮಿಕ ಸಾವು ಉಂಟಾಗಬಹುದು. ಇದನ್ನು ವರ್ಷಕ್ಕೊಮ್ಮೆ ಲಸಿಕೆ ನೀಡುವುದರ ಮೂಲಕ ತಡೆಗಟ್ಟಬಹುದು. ಯಾವುದೇ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ಪಶು ವೈದ್ಯಕೀಯ ಚಿಕಿತ್ಸಾಲಯಕ್ಕೆ ಭೇಟಿ ಕೊಡಿ. ಧನ್ಯವಾದಗಳು.